ಅಪ್ಪ ಹತ್ರ ಹೋಗ್ತೀಯಾ? ಹಾಯ್ ಫ್ರೆಂಡ್ಸ್, ನಾವು ಸುಪ್ರಿಯಾ ಶಶಿಕಾಂತ್. ನಾವಿವತ್ತು ಬಂದಿದ್ದೀವಿ ಸಕಲೇಶಪುರದಲ್ಲಿರೋ ಅಗ್ನಿ ಬೆಟ್ಟ ನೋಡೋದಕ್ಕೆ. ಸೊ ನಾವು ಲಾಸ್ಟ್ ಟೈಮೆಲ್ಲ ನಮ್ಮ ಹಿಡನ್ ಜೆಮ್ಸ್ ಇನ್ ಹಾಸನ್ ಎಪಿಸೋಡ್ಗಳಲ್ಲಿ ಕಾಡ್ಮನೆ ಇರ್ಬೋದು, ಅಥವಾ ಹೊಳೆನರಸೀಪುರದಲ್ಲಿ ಮಾವಿನಕೆರೆ ಇರ್ಬೋದು, ಆಲೂರಲ್ಲಿ ಮಗ್ಗೆ ಇರ್ಬೋದು, ಪಾರ್ವತಮ್ಮನ ಬೆಟ್ಟ ಇರ್ಬೋದು, ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆದರೆ ಈ ಸತಿ ಒಂದು ಡಿಫ್ರೆಂಟಾಗಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಅನ್ನಿಸ್ತು. ಟ್ರೆಕ್ಕಿಂಗ್ ಅಂದ ತಕ್ಷಣ ತುಂಬಾ ಪ್ಲೇಸ್ಗಳಿದೆ ಹಾಸನಲ್ಲಿ, ಆದರೆ ಕಾಡುಗಳ ಮಧ್ಯ, ಅದರಲ್ಲೂ ಎಸ್ಟೇಟ್ಗಳ ಮಧ್ಯ ಸ್ವಲ್ಪ ರಿಸ್ಕ್ ತೊಗೊಂಡು ಟ್ರೆಕ್ಕಿಂಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಆ ಒಂದು ಅಟೆಂಪ್ಟಲ್ಲಿ ನಾವು ಹಾನ್ಬಾಳ್ಗೆ ಹೋಗ್ತಾ ಇದ್ದೀವಿ. ಹಾನ್ಬಾಳ್ ಹತ್ರ ಅಗ್ನಿ ಬೆಟ್ಟ ಅಂತ ಇದೆ. ಒಂದು ಸಕಲೇಶಪುರದಿಂದ ಒಂದು 20-25 ಕಿಲೋಮೀಟರ್ ಆಗ್ಬೋದು. ಡೀಟೇಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಈ ಒಂದು ಅಗ್ನಿ ಬೆಟ್ಟನ ಜೊತೆಗೆ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಎಸ್, ಬ್ಯಾಂಗ್ಳೂರಿಂದ ಅಗ್ನಿ ಬೆಟ್ಟಕ್ಕೆ 245 ಕಿಲೋಮೀಟರ್ ಆಗುತ್ತೆ. ಹಾಗೆ ನಮ್ಮ ಹಾಸನಿಂದ ಸಕಲೇಶಪುರದ ಮೇಲೆ ಹೋದರೆ 65 ಕಿಲೋಮೀಟರ್ ಆಗುತ್ತೆ. ನಮಗೆ ಒಂದು ಪ್ಲೇಸ್ ಓರಿಯೆಂಟೇಷನ್ ಬೇಕು ಅಂದರೆ ಹಾಸನದಲ್ಲಿರೋ ಅಗ್ನಿ ಬೆಟ್ಟದ ಸುತ್ತ ಚಿಕ್ಕಮಂಗ್ಳೂರು, ಮಂಗಳೂರು ಮತ್ತು ಮಡಿಕೇರಿಗೆ ಸೇರಿರೋ ಸುಂದರ ಬೆಟ್ಟಗಳ ಒಂದು ಮೀಟಿಂಗ್ ಜಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಾರ್ನಿಂಗೇ ಹೊರಟಿರೋದ್ರಿಂದ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಒಂದು ಸ್ಟಾಪ್ ತೊಗೊಂಡ್ವಿ. ಕೊರೋನಾ ಇರೋದ್ರಿಂದ ನಾವು ಆದಷ್ಟು ಹೋಮ್ ಫುಡ್ನೇ ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಮ್ಮ ಪ್ರೀವಿಯಸ್ ಅಬಿ ಫಾಲ್ಸ್ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾವು ಫಸ್ಟ್ ಹಾಸನಿಂದ ಹಾನ್ಬಾಳ್ ತಲುಪಬೇಕು. ಹಾನ್ಬಾಳಿಂದ ನಾವು ದೇವಳದ ಕೆರೆ ರೋಡಲ್ಲಿ ಸ್ವಲ್ಪ ಮುಂದೆ ಬಂದರೆ ಒಂದು ಜಂಕ್ಷನ್ ಸಿಗುತ್ತೆ. ಇಲ್ಲಿ ನಾವು ಲೆಫ್ಟ್ ಟರ್ನ್ ಮಾಡಿದ್ವಿ ಒಂದು 6 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ಸಿಕ್ಸ್ ಕಿಲೋಮೀಟರ್ಸ್ ಆದಮೇಲೆ ನಮಗೆ ಅಗ್ನಿ ಸಿಗುತ್ತೆ. ಈ ಜಂಕ್ಷನಿಂದ ಎಕ್ಸಾಕ್ಟ್ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಬೇಕು ಅಂದರೆ ನಾವು ನಮ್ಮ ವೆಹಿಕಲ್ಸ್ನ ಇಲ್ಲಿ ಪಾರ್ಕ್ ಮಾಡ್ಬೋದು. ಇಲ್ಲಿ ಕೂಡ ತುಂಬಾ ಹೋಮ್ ಸ್ಟೇಗಳಿವೆ. ಹಾಯ್, ಎಲ್ಲಿ ಹೋಗ್ತಾ ಇದೀವಪ್ಪ ಹೇಳು? ಅಗನಿ ಬೆಟ್ಟ ಹೇಳು. ಹೇಳಲ್ಲಂತೆ. ಬಾಯ್ ಪೂರ್ವಾಂಶ್. ಎಸ್ಟೇಟ್ ಮತ್ತು ಕಾಡಿನ ಮಧ್ಯದಲ್ಲಿ ಅರೌಂಡ್ 1.5 ಕಿಲೋಮೀಟರ್ಸ್ ನಾವು ಹೋಗಬೇಕಾಗತ್ತೆ ಟ್ರಕ್ಕಿಂಗ್. ಸೊ ಬೆಟರ್ ಕುಡಿಯೋಕ್ಕೆ ನೀರು ಮತ್ತು ಲೈಟಾಗಿ ಸ್ನ್ಯಾಕ್ಸ್ನ ಕ್ಯಾರಿ ಮಾಡೋದು ಒಳ್ಳೆಯದು. ಮಕ್ಕಳ ಜೊತೆ ಅಡ್ವೆಂಚರ್ ಟ್ರಕ್ಕಿಂಗ್ ಮಾಡೋರು ಸ್ವಲ್ಪ ಪ್ರಿಪೇರ್ ಆಗಿ ಹೋಗೋದು ಒಳ್ಳೆಯದು. ಈ ರೀತಿ ಎಷ್ಟೋ ಜರಿಗಳು ನಮಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಹಾಗೆ ಮಳೆಗಾಲದಲ್ಲಂತೂ ಜಿಗಣೆಗಳ ಬಗ್ಗೆ ತುಂಬಾ ಹುಷಾರಾಗಿರಬೇಕು. ಪೂರ್ವಾಂಶ್, ಬೆಟ್ಟ ತುಂಬ ದೂರ ಇದೆಯಪ್ಪ. ಅಂತೆ. ಸೊ ಒಂದು 500-600 ಮೀಟ್ರ್ ಬಂದಿರ್ತೀವಿ ಅನ್ಸುತ್ತೆ ಅಷ್ಟೇ ಅಲ್ಲ?
ಸುಸ್ತ್ಕೋತಾ ಇದ್ದೀರಾ? ಅರೆ ಪಾಪ ಫುಲ್ ಎನರ್ಜಿಯಿಂದ ಇದ್ದಾನೆ. ಕೆಲವು ಕಡೆ ಅಂತೂ ಫಾರೆಸ್ಟ್ ಎಷ್ಟು ತಿಕ್ಕಾಗಿದೆ ಅಂದರೆ ಸೂರ್ಯನ ಕಿರಣಗಳು ನೆಲಕ್ಕೆ ತಲುಪೋದೇ ಇಲ್ಲ. ಸೊ ಎಲ್ಲ ಲಗೇಜು ನಮ್ಮ ಮೇಲೆ ಇರುತ್ತೆ. ಪಾಪುನ ಎತ್ಕೊಂಡು ಅಷ್ಟು ಸುಲಭ ಅನಿಸದೇ ಇರ್ಬೋದು, ಬಟ್ ಹತ್ಬೋದು. ನೋಡೋಣ. ಮೋಸ್ಟ್ಲಿ ಇದು ಫಸ್ಟ್ ವ್ಯೂ ಪಾಯಿಂಟ್ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 1 ಕಿಲೋಮೀಟ್ರ್ ಬಂದಿರ್ಬೋದು ನಾವು. ನಮ್ಮ ವೆಹಿಕಲ್ಗಳಲ್ಲಂತೂ ಬರೋಕ್ಕೆ ಆಗೋದೇ ಇಲ್ಲ. ರೋಡೇ ಅಲ್ಲ ಆ್ಯಕ್ಚುಲಿ. 4x4 ವೆಹಿಕಲಲ್ಲಿ ಬರ್ಬೋದಷ್ಟೇ. ಸೊ ಇದು ಅಗ್ನಿಗುಡ್ಡದು ಫಸ್ಟ್ ವ್ಯೂ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ಜೀಪಲ್ಲಿ ಮೇಲೆವರೆಗೂ ಹೋಗ್ತಾರೆ ಅಂತ ಅನಿಸುತ್ತೆ. ಇಷ್ಟೆಲ್ಲ ರೋಡು ಕಚ್ಚಾ ರೋಡ್ ಇವರೇ ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕ ಇರೋ ಹೋಮ್ ಸ್ಟೇಗಳವರು ಎಲ್ಲ ಒಟ್ಟಾಗಿ ಸೇರಿ ಈ ಥರ ಒಂದು ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಅಂತಲೇ ಮೋಸ್ಟ್ಲಿ ಕರ್ಕೊಂಡ್ಬಂದಿರ್ತಾರೆ. ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಂತೂ ಪ್ರಾಬಬ್ಲಿ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಈಗ ಕೂಡ ಒಳ್ಳೆ ವ್ಯೂ ಇದೆ. ಏನಂತಂದರೆ ಬಿಸಿಲು, ಆದರೆ ಕೆಳಗಡೆ ಪಾರ್ಕಿಂಗಲ್ಲಿ ಹೇಳಿದಷ್ಟು ಬಿಸಿಲಂತೂ ಇಲ್ಲ. ಕಂಪ್ಯಾರಿಟಿವ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಮೋಸ್ಟ್ಲಿ ಗಾಳಿ ಸೌಂಡು ರೆಕಾರ್ಡ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಾವೆಲ್ಲ ಚಿಕ್ಕದ್ರಲ್ಲಿ ಶೋಲಾ ಫಾರೆಸ್ಟ್ಸ್ ಅಂತೆಲ್ಲ 2 ದೊಡ್ಡ ಬೆಟ್ಟಗಳ ಮಧ್ಯೆ ಇರುವಂಥ ದಟ್ಟ ಅರಣ್ಯ ಬಗ್ಗೆ ಎಲ್ಲ ತಿಳ್ಕೊಂಡು ಓದ್ತಾ ಇದ್ವಿ. ಸೊ ಚಿಕ್ಕಮಗಳೂರು, ಸಕಲೇಶಪುರ ಇಲ್ಲೆಲ್ಲ ಬಂದರೆ ಇಂಥ ಒಂದು ಬ್ಯೂಟಿಫುಲ್ ಶೋಲಾ ಫಾರೆಸ್ಟ್ಗಳನ್ನ ನಾವು ನೋಡ್ಬೋದು. ಸೊ ಮೇಲ್ಗಡೆ ಎಲ್ಲ ನೀರು ನಿಲ್ಲಲ್ಲ, ಹಾಗಾಗಿ ಜಾಸ್ತಿ ಮರಗಳಿರಲ್ಲ. ಎಲ್ಲಿ ಜಾಸ್ತಿ ನೀರು ಸೇರುತ್ತೋ ಅಲ್ಲೆಲ್ಲ ನೀವು ನೋಡ್ತಿರೋ ಹಾಗೆ ಫುಲ್ ಥಿಕ್ ಫಾರೆಸ್ಟ್ ಇದೆ. ಫಾರೆಸ್ಟ್ ಅನ್ನೋಕ್ಕಿಂತ ಕೆಲವು ಕಡೆ ಎಲ್ಲ ಎಸ್ಟೇಟ್ಗಳಾಗ್ಬಿಟ್ಟಿದೆ. ನಾನು ಆಗಲೇ ಹೇಳ್ದಂಗೆ ವೆದರ್ ತುಂಬಾ ಚೆನ್ನಾಗಿದೆ. ಬಿಸಿಲು ಬರೋಕ್ಕೆ ಶುರುವಾಗಿತ್ತು, ಅಷ್ಟರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಿದೆ.
ಮಿಸ್ಟ್ ಇರುವಾಗಂತೂ ಮಿಸ್ಟೆಲ್ಲ ಕವರ್ ಆದಾಗ ದೂರ ಎಲ್ಲ ಕಾಣದೇ ಇರ್ಬೋದು. ಸೊ ಆ ಒಂದು ಸೆನ್ಸಲ್ಲಿ ಐ ಥಿಂಕ್ ಮಧ್ಯಾಹ್ನದ ಹೊತ್ತು ಬಂದರೆ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಐ ಥಿಂಕ್ ನಾವು ಇವತ್ತು ಡಿಸೈಡ್ ಮಾಡಿದ್ದು ತುಂಬಾ ಬೆಸ್ಟ್ ಅನಿಸ್ತದೆ. ಅಗ್ನಿಗುಟ್ಟಕ್ಕೆ ಬರಬೇಕಾದ್ರೆ ಕೆಳಗಡೆ ಇಳಿದು ತುಂಬಾ ಬಿಸಿಲಿದೆ, ನಿಮ್ಗೆ ಹತ್ತಕ್ಕಾಗಲ್ಲ, ಅದು ಪಾಪು ಇಟ್ಕೊಂಡು ಹೊತ್ತು ಹತ್ತಕ್ಕೆ ಆಗಲ್ಲ, ಜೋಶಲ್ಲಿ ಒಂದು ಅರ್ಧ ದೂರ ಹೋಗ್ತೀರಾ ವಾಪಸ್ ಬಂದುಬಿಡ್ತೀರಾ ನಮ್ಮ ಥರನೇ ಅಂತ. ಬಟ್ ಲಕ್ಕಿಲಿ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ, ಬಿಸಿಲು ಇಲ್ಲ, ಫುಲ್ ಕ್ಲೌಡ್ ಕವರ್ ಆಗಿರೋದ್ರಿಂದ ನಮಗೆ ಬೆಟ್ಟ ಹತ್ತಕ್ಕೂ ಸ್ವಲ್ಪ ಈಸಿ ಆಯಿತು. ಇಫ್ ಪಾಸಿಬಲ್ ಅಲ್ಲಿವರೆಗೂ ನಾವು ಇವತ್ತು ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಆ ತುದಿವರೆಗೂ ಹೋಗ್ಬೋದಂತೆ, ನೋಡೋಣ ಇವತ್ತು ಹೋಗೋಕ್ಕಾಗತ್ತಾ ಅಂತ. ಸೊ ನಾವು ಹೇಳ್ದಂಗೆ ದೂರದ ತುದಿ ನೋಡ್ಬೇಕಂತಂದರೆ ಇನ್ನೊಂದು ಸ್ವಲ್ಪ ಕಾಡೊಳಗೆ ಹೋಗ್ಬೇಕಾಗತ್ತೆ. ಸೊ ಸುಪ್ರಿಯಾ ಏನು ಮಾಡೋಣ? ಸುಮ್ಮನೆ ಯಾಕೆ ರಿಸ್ಕು? ಸೊ ಯಾರೂ ಇಲ್ಲ ಇವತ್ತು. ಸೊ ಯಾರೂ ನಮಗೇನು ಅನ್ನಿಸ್ತಾ ಇಲ್ಲ, ಬರ್ತಾರೆ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಸಂಡೇ ಆದರೂ ಇಬ್ಬರೇ, ಯಾರೂ ಇಲ್ಲ. ಹೌದು, ಇಬ್ಬರೇ ಕಾಡೊಳಗೆ ಮೋಸ್ಟ್ಲಿ ಈಗೆಲ್ಲ ಶೋಲಾ ಫಾರೆಸ್ಟ್ ಒಳಗಡೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗ್ಬೋದು ಅನಿಸುತ್ತೆ. ಸೊ ಇಬ್ಬರು ಮತ್ತು ಪಾಪು ಇದ್ದಾನೆ. ಸೊ ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾರ ಜೊತೆನಾದರೂ ಬಂದಾಗ ಪ್ರಾಬಬ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಈಗ ವಾಪಸ್ ಹೋಗೋಣ. ಇನ್ನೊಂದು ಬೆಟ್ಟ ಹೋಗೋಣ, ಕಾರ್ ಹತ್ರ ಹೋಗೋಣ? ಕಾರ್ ಹತ್ರನಾ? ಸರಿ ಆಯಿತು, ಬನ್ನಿ. ಪೀಕಿಂದ ವ್ಯೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸುತ್ತಮುತ್ತ ನೇಚರ್ನ ನೋಡ್ತಾ ನಾವು ಕಳೆದೇ ಹೋಗ್ಬಿಟ್ಟಿದ್ವಿ. ಅಲ್ಲಿ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರೂ ನಮಗೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗಲ್ಲ. ಮಿನಿಮಮ್ 2 hours ಆದರೂ ನಮಗೆ ಅಗ್ನಿ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇಕಾಗತ್ತೆ. ಅದೇ 1 full day ಇದ್ದರೆ ಅಂತೂ ತುಂಬಾ ಒಳ್ಳೆಯದು. ಶಶಿ ಟೀ ಹೇಗಿದೆ? ಪೂರ್ವಂಶ್ ಟೀ ಬಂದು ಚೆನ್ನಾಗಿದೆಯಾ? ಪ್ರಕೃತಿ ಮಡಿಲಲ್ಲಿ ನಾವು ನಮ್ಮನ್ನು ಕಳ್ಕೊಂಡು ಬಿಡ್ತೀವಿ. ನೀವು ಕೂಡ ಈ ಜರ್ನಿಯಲ್ಲಿ ನಮ್ಮ ಜೊತೆ ಬನ್ನಿ, ಹೆಚ್ಚೆಚ್ಚು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಸುಪ್ರಿಯಾ ಶಶಿಕಾಂತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.